ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಒಂದ್ ವೇಳೆ ಬೆಳಗಿನ ತಿಂಡಿಯನ್ನ ಬ್ರೇಕ್ಫಾಸ್ಟ್ ನ ನಾವು ಸ್ಕಿಪ್ ಮಾಡಿದ್ರೆ ಯಾವ ರೀತಿಯ ಅನಾರೋಗ್ಯಕರ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ, ಈ ವಿಷಯದ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಬಹುದು. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ತುಂಬಾ ಜನರ ಬದುಕು ರೇಸ್ ಕುದುರೆ ಅಂತೆ ಆಗ್ಬಿಟ್ಟಿದೆ. ಅವರಿಗೆ ಬೆಳಗಿನ ತಿಂಡಿ ಮಾಡ್ಲಿಕ್ಕೂ ಟೈಮ್ ಇಲ್ಲ, ಮತ್ತೆ ಮಾಡಿದ್ರೆ ಆಯ್ತು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ಇದರಿಂದ ಅವರು ಸಾಕಷ್ಟು ಅನಾರೋಗ್ಯಕರ ಸಮಸ್ಯೆಗಳನ್ನ ಇನ್ವೈಟ್ ಮಾಡ್ಕೊಂತಾ ಇದ್ದಾರೆ. ಈ ರೀತಿಯ ಜೀವನ ಶೈಲಿಯನ್ನ ನಾವು ಸ್ಕೂಲ್ ಮಕ್ಕಳಲ್ಲೂ ನೋಡ್ತಾ ಇದೀವಿ. ಬೆಳಗಿನ ತಿಂಡಿಯನ್ನ ನೆಗ್ಲೆಕ್ಟ್ ಮಾಡಿ ಎಷ್ಟೋ ಜನ ಮಕ್ಕಳು ಸ್ಕೂಲ್ ಅಥವಾ ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಇದರಿಂದ ಅವರ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಕಡಿಮೆ ಆಗೋದು, ಜ್ಞಾಪಕ ಶಕ್ತಿ ಕಡಿಮೆ ಆಗೋದು, ಹಾಗೆ ಅವರಲ್ಲಿರುವಂತಹ ಕ್ರಿಯೇಟಿವಿಟಿಯನ್ನ ಹೊರಗೆ ಹಾಕ್ಲಿಕ್ಕೆ ಅವರಲ್ಲಿ ಶಕ್ತಿನೇ ಇರೋದಿಲ್ಲ. ಇದಕ್ಕೆಲ್ಲ ಕಾರಣ ಬೆಳಗಿನ ತಿಂಡಿ ಅವರು ಸ್ಕಿಪ್ ಮಾಡ್ತಿರೋದೇ ಇರಬಹುದು. ಅಷ್ಟೇ ಅಲ್ಲ, ಈ ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ತಿಂಡಿ ನಮ್ಮ ಇಡೀ ದಿನದ ಒಂದು ಮುಖ್ಯ ಊಟ ಆಗಿರುತ್ತೆ. ಇದನ್ನ ಫಸ್ಟ್ ಮೀಲ್ ಅಂತಾನೆ ಹೇಳ್ತಾರೆ. ಬ್ರೇಕ್ಫಾಸ್ಟ್ ಹೆಸರೇ ಹೇಳುವ ಹಾಗೆ ಫಾಸ್ಟಿಂಗ್ ನ ಬ್ರೇಕ್ ಮಾಡೋದು ಅಥವಾ ಉಪವಾಸವನ್ನ ಮುರಿಯೋದು ಅಂತ. ಹಿಂದಿನ ದಿನ ಸೇವಿಸಿದ ಆಹಾರದ ನಂತರ ನಾವು ಇಡೀ ರಾತ್ರಿ ಯಾವ ಆಹಾರವನ್ನು ಸೇವಿಸಿರೋದಿಲ್ಲ. ಬೆಳಿಗ್ಗೆ ಮತ್ತೆ ಒಂದು ಸ್ವಲ್ಪ ಆದ್ರೂ ಆರೋಗ್ಯಕರ ಆಹಾರವನ್ನ ನಾವು ಸೇವಿಸಬೇಕಾಗುತ್ತೆ. ಒಂದು ವೇಳೆ ನಾವು ಬೆಳಗಿನ ತಿಂಡಿಯನ್ನ ಸ್ಕಿಪ್ ಮಾಡಿದ್ರೆ ದಿನ ಹೋದಂತೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಸಾಕು ಫಟಿಗ್ನೆಸ್ ಅಥವಾ ಆಯಾಸ ಕಾಣಿಸ್ಕೊಳ್ಳುತ್ತೆ. ನಮ್ಮ ಮೆಟಬಾಲಿಸಂ ಪ್ರೋಸೆಸ್ ಅಥವಾ ಚಯಾಪಚಯ ಕ್ರಿಯೆ ಆರೋಗ್ಯಕರವಾಗಿ ನಡೆಯೋದಿಲ್ಲ. ಇದರಿಂದ ನಮ್ಮ ವೇಟ್ ಹೆಚ್ಚಾಗುವಂತ ಸಾಧ್ಯತೆಗಳೇ ಹೆಚ್ಚು. ನಮ್ಮ ಡೈಜೆಷನ್ ಸಿಸ್ಟಮ್ ಹೆಲ್ದಿ ಆಗಿ ಕೆಲಸ ಮಾಡೋದಿಲ್ಲ. ಈ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ನಾವು ಡ್ಯೂಟಿ ಹೋದಾಗ ಅಥವಾ ಸ್ಕೂಲ್ ಕಾಲೇಜಿಗೆ ಹೋದಾಗ ಅಲ್ಲಿ ನಮಗೆ ಫೋಕಸ್ ಮಾಡಕ್ ಆಗೋದಿಲ್ಲ. ನಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗಿರೋದಿಲ್ಲ. ಬೆಳಗಿನ ಸಮಯದಲ್ಲಿ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಕಡಿಮೆ ಇರುತ್ತೆ. ಇಮ್ಮಿಡಿಯೇಟ್ ಆಗಿ ನಮಗೆ ಎನರ್ಜಿನ ಅವಶ್ಯಕತೆ ಇರುತ್ತೆ. ಆ ಟೈಮಲ್ಲಿ ನಾವು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಿದ್ರೆ ನಮ್ಮ ಮೆದುಳಿಗೂ ಸಹ ರಕ್ತ ಸಂಚಾರ ಸರಿಯಾಗಿ ಆಗುದಿಲ್ಲ. ಇದರಿಂದ ನಮ್ಮ ಬ್ರೈನ್ ಫಂಕ್ಷನ್ಸ್ ಗಳು ಆರೋಗ್ಯಕರವಾಗಿ ನಡೆಯೋದಿಲ್ಲ. ಹಾಗೆ ನಾವು ಲೇಟ್ ಆಗಿ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಬರೋದೇ ಜಾಸ್ತಿ. ಅದರಲ್ಲೂ ಗ್ಯಾಸ್ಟ್ರಿಕ್, ಆಸಿಡಿಟಿ, ಇಂಡೈಜೆಷನ್, ಕಿಬ್ಬೊಟ್ಟೆ ಉಬ್ಬರಿಕೆ ಇವೆಲ್ಲ ಸಮಸ್ಯೆಗಳಿಗೂ ಕಾರಣ ಈ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಿರೋದೆ. ಇನ್ನು ಬೆಳಗಿನ ತಿಂಡಿಯನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಇದು ನಮ್ಮಲ್ಲಿ ಶುಗರ್ ಕ್ರೇವಿಂಗ್ ನ ಹೆಚ್ಚಿಸುತ್ತೆ. ಒಂದೇ ಸಲಕ್ಕೆ ಹಸಿವು ಜಾಸ್ತಿ ಆಗಿ ಅನಾರೋಗ್ಯಕರ ಆಹಾರಗಳನ್ನೇ ಹೆಚ್ಚಾಗಿ ಸೇವಿಸ್ತೀವಿ. ಹಾಗೆ ಯಾರು ಬೆಳಗಿನ ತಿಂಡಿಯನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೋ ಅವರಲ್ಲೇ ಟೈಪ್ 2 ಡಯಾಬಿಟಿಸ್ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಅವರ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಸರಿಯಾಗಿ ಮೇಂಟೈನ್ ಆಗಿರೋದಿಲ್ಲ. ಇನ್ಸುಲಿನ್ ಮೇಲೆ ಒತ್ತಡ ಬೀರೋದ್ರಿಂದ ಇನ್ಸುಲಿನ್ ಕೆಲಸ ಸರಿಯಾಗಿ ನಡೆಯೋದಿಲ್ಲ. ಇದರಿಂದ ಗ್ಲೂಕೋಸ್ ಸರಿಯಾಗಿ ಡೈಜೆಸ್ಟ್ ಆಗದೆ ಫ್ಯಾಟ್ ರೂಪದಲ್ಲಿ ಕನ್ವರ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಬೆಳಗಿನ ತಿಂಡಿಯನ್ನ ಸ್ಕಿಪ್ ಮಾಡಬೇಡಿ. ಇನ್ನು ಮೈಗ್ರೇನ್ ಪ್ರಾಬ್ಲಮ್ ಇರೋರಂತೂ ಬೆಳಗಿನ ತಿಂಡಿಯನ್ನ ನೆಗ್ಲೆಕ್ಟ್ ಮಾಡಬೇಡಿ, ಇಲ್ಲಾಂದ್ರೆ ಇದರಿಂದ ನಿಮ್ಮ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಹೇರ್ ಲಾಸ್ ಆಗ್ಲಿಕ್ಕೆ, ಕೂದಲು ಉದುರ್ಲಿಕ್ಕೂ ಸಹ ಬೆಳಗಿನ ತಿಂಡಿ ಸ್ಕಿಪ್ ಮಾಡೋದು ಒಂದು ರೀಸನ್ ಆಗಿರುತ್ತೆ. ಹೀಗೆ ಬೆಳಗಿನ ತಿಂಡಿಯನ್ನ ನೆಗ್ಲೆಕ್ಟ್ ಮಾಡಿದ್ರೆ ಈ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಒಂದೇ ದಿನದಲ್ಲಿ ಇದು ಆಗದೇ ಇರಬಹುದು, ಆದ್ರೆ ದಿನ ಹೋದಂತೆ ಈ ಜೀವನ ಶೈಲಿ ನಮಗೆ ಯಾವತ್ತಿದ್ರೂ ಸೈಡ್ ಎಫೆಕ್ಟ್ಸ್ ಗಳನ್ನ ಕೊಡುತ್ತೆ. ಹಾಗಾಗಿ ಬೆಳಗಿನ ತಿಂಡಿಯನ್ನ ನೆಗ್ಲೆಕ್ಟ್ ಮಾಡಬೇಡಿ. 8 ರಿಂದ 9 ಗಂಟೆ ಒಳಗೆ ನಿಮ್ಮ ತಿಂಡಿಯನ್ನ ಮುಗಿಸಿ ಆದಷ್ಟು ಆರೋಗ್ಯಕರ ಆಹಾರಗಳನ್ನೇ ಸೇವಿಸಿ. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಆದಷ್ಟು ಬೇಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಕೊಡಿ. ಹೆಚ್ಚೊತ್ತು ನೀವು ಅವರ ಹೊಟ್ಟೆಯನ್ನ ಕಾಲಿಗಿಡಬೇಡಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.